ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಎದುದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ 2 ಕ್ವೆಶನ್ಸ್ನ ನೋಡಿದ್ದೀವಿ. ಎ ಸ್ಟಾರ್ ಹೆಂಗೆ ಅಪ್ಲೈ ಮಾಡೋದು, ಗ್ರೀಡಿ ಬಿ ಎಫ್ ಎಸ್ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸೊ ಇವಾಗ ಇದು ಮಾಡೆಲ್ ಪೇಪರ್ ಕ್ವೆಶನು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡೋಣ ಹೇಗೆ ಮಾಡೋದು, ಸಾಲ್ವ್ ಮಾಡೋದು ಅಂತ. ಸೊ ಎ ಸ್ಟಾರ್ ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಗ್ರೀಡಿ ಬಿ ಎಫ್ ಎಸ್ಸು ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇವಾಗ ನಿಮ್ಮ ಗ್ರಾಫ್ ನೋಡಿ, ಅವರು ಪಾತ್ ಕಾಸ್ಟ್ ಕೊಟ್ಟಿಲ್ಲ, ಆಮೇಲೆ ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಎ ಸ್ಟಾರು ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆವಾಗ ನಾವೇನು ಮಾಡಬೇಕು, ರೈಟ್? ಸೊ ಅವಾಗ ನಾವೇನು ಮಾಡಬೇಕು ಅಂದರೆ, ಬೈ ಡಿಫಾಲ್ಟ್ ಎಲ್ಲ ಎಡ್ಜ್ಗೂ ಕೂಡ ನಾವು 1 1 ಹಾಕ್ಕೋಬೇಕು. ಓಕೆ, ಬೈ ಡಿಫಾಲ್ಟ್ ವಿ ಹ್ಯಾವ್ ಟು ಟೇಕ್ 1 1. ಓಕೆ, ಸೊ ಹಿಂಗೆ ಮಾಡಬೇಕು. ಸೊ ಇಲ್ಲ ಅಂದರೆ ಅವರು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಮಾತ್ರ ಕೊಟ್ಬಿಟ್ಟು ಪಾತ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಎ ಸ್ಟಾರ್ ಅಪ್ಲೈ ಮಾಡೋದಕ್ಕಾಗುತ್ತೆ ಅಲ್ವಾ? ಸೊ ಅವರು ಯಾವುದೇ ರೀತಿ ಕೊಟ್ಟಿರಲಿಲ್ಲ. ಸೊ ನಾವು ಕೊಡದೇ ಇದ್ದಾಗ ನಾವು ಬೈ ಡಿಫಾಲ್ಟ್ 1 1 1 1 ಅಂತ ಹಾಕ್ಕೋಬೇಕು. ಕ್ಲಿಯರ್? ಸೊ ಇಷ್ಟ ಆಯಿತಾ? ಸೊ ನಿಮಗೆ ಎ ಸ್ಟಾರ್ ಗೊತ್ತು, ರೈಟ್? ಎ ಸ್ಟಾರಲ್ಲಿ ಏನು ಮಾಡ್ತೀರಾ? ಸೊ ಎ ಸ್ಟಾರಲ್ಲಿ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದುಬಿಟ್ಟು ಜಿ ಆಫ್ ಎನ್ ಪ್ಲಸ್ ಹೆಚ್ ಆಫ್ ಎನ್, ಮತ್ತು ಗ್ರೀಡಿ ಬಿ ಎಫ್ ಎಸ್ಸಲ್ಲಿ ಎಫ್ ಆಫ್ ಎನ್ ಬಂದುಬಿಟ್ಟು ಹೆಚ್ ಆಫ್ ಎನ್. ಕರೆಕ್ಟಾ? ಸೊ ಫಸ್ಟು ನಾವು ಎ ಸ್ಟಾರ್ ಮಾಡೋಣ. ಸೊ ಎ ಸ್ಟಾರ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ 1 ಏನು? ಫಸ್ಟ್ ಸೊ ಇಲ್ಲಿ ನಾವು ಓಪನ್ ಲಿಸ್ಟು ಮತ್ತು ಕ್ಲೋಸ್ಡ್ ಲಿಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ರೈಟ್? ಸೊ ಓಪನ್ ಲಿಸ್ಟಲ್ಲಿ ಏನು ಮಾಡ್ತೀವಿ? ಓಪನ್ ಲಿಸ್ಟಲ್ಲಿ ಅನ್ವಿಸಿಟೆಡ್ ನೋಡ್ನ ಬರಿತೀವಿ. ಅನ್ವಿಸಿಟೆಡ್ ನೋಡ್ನ ಬರಿತೀವಿ. ಸೊ ಸೊ ಫಸ್ಟ್ಗೆ ಸ್ಟಾರ್ಟ್ ನೋಡಿರುತ್ತೆ. ಸೊ ಕ್ಲೋಸ್ ಲಿಸ್ಟಲ್ಲಿ ಏನಿರುತ್ತೆ? 5 ಇರುತ್ತೆ. 5 ಅಂದರೆ ನಲ್, ಯಾವುದೇ ರೀತಿ ಯಾವುದೇ ನೋಡ್ಸು ಕೂಡ ಇನ್ನೂ ವಿಸಿಟ್ ಆಗಿಲ್ಲ ಅಂತ. ಕ್ಲಿಯರ್? ಇಷ್ಟು ಕ್ಲಿಯರ್ ಆಯಿತಾ? ಹಾಂ. ಸೊ ಇವಾಗ ನಾನೇನು ಮಾಡಬೇಕು, ಯಾವುದಕ್ಕೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಡಿಮೆ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲಿ ಮಲ್ಟಿಪಲ್ ನೋಟ್ಸ್ ಇಲ್ಲ, ಒಂದೇ ನೋಡಿರೋದ್ರಿಂದ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡ್ಕೊತೀನಿ. ಓಕೆ, ಸೊ ಸ್ಟೆಪ್ 2 ಏನು ಮಾಡಬೇಕು? ಎಕ್ಸ್ಪ್ಯಾಂಡ್ ಎಗೆ ಚಿಲ್ಡ್ರನ್ಸ್ ಯಾರು? ಬಿ ಮತ್ತು ಸಿ. ಓಕೆನಾ? ಎಗೆ ಚಿಲ್ಡ್ರನ್ಸ್ ಯಾರು? ಬಿ ಮತ್ತು ಸಿ. ಸೊ ಎರಡಕ್ಕೂ ನಾನು ಇವಾಗ ಎಫ್ ಆಫ್ ಬಿ ಮತ್ತು ಎಫ್ ಆಫ್ ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಎಫ್ ಆಫ್ ಬಿ ಏನು? ಎಫ್ ಆಫ್ ಬಿ ಈಸ್ ಈಕ್ವಲ್ ಟು ಜಿ ಆಫ್ ಬಿ ಪ್ಲಸ್ ಹೆಚ್ ಆಫ್ ಬಿ. ಸೊ ಜಿ ಆಫ್ ಬಿ ಅಂದರೆ ಏನು? ಪಾತ್ ಕಾಸ್ಟ್ ಎಷ್ಟಿದೆ? ಎ ಇಂದ ಬಿಗೆ 1, ಕರೆಕ್ಟ್? ಸೊ ಹೆಚ್ ಆಫ್ ಬಿ ಅಂದರೆ ಏನು? ಹ್ಯೂರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಸೊ 6 + 1 ಏನು? 7. ನೆಕ್ಸ್ಟ್ ಏನು ಕಂಡುಹಿಡಬೇಕು? ಎಫ್ ಆಫ್ ಸಿ ಕಂಡುಹಿಡಬೇಕು. ಎಫ್ ಆಫ್ ಸಿ ಅಂದರೆ ಜಿ ಆಫ್ ಸಿ ಪ್ಲಸ್ ಹೆಚ್ ಆಫ್ ಸಿ, ರೈಟ್? ಸೊ ಜಿ ಆಫ್ ಸಿ ಎಷ್ಟು? ಜಿ ಆಫ್ ಸಿ ಅಂದರೆ ಪಾತ್ ಕಾಸ್ಟ್, ರೈಟ್? ಸೊ ಎ ಇಂದ ಸಿಗೆ ಪಾತ್ ಕಾಸ್ಟ್ ಎಷ್ಟಿದೆ? 1 ಇದೆ, ರೈಟ್? ಸೊ ನಾನೇನು ಮಾಡ್ತೀನಿ? 1 ಪ್ಲಸ್ ಹೆಚ್ ಆಫ್ ಸಿ ವ್ಯಾಲ್ಯೂ ಏನು? 4, ರೈಟ್? 4. ಸೊ ಆನ್ಸರ್ ಏನು? 5. ಸೊ ನೆಕ್ಸ್ಟ್ ಓಪನ್ ಲಿಸ್ಟಲ್ಲಿ ನಾನು ಏನು ಹಾಕ್ಕೊಬೇಕು? ಓಪನ್ ಲಿಸ್ಟಲ್ಲಿ ಸೊ ಇವಾಗ ಆಲ್ರೆಡಿ ಎ ವಿಸಿಟ್ ಆಯಿತು. ಎ ವಿಸಿಟ್ ಆದರೆ ಅದನ್ನು ಕ್ಲೋಸ್ಡ್ ಲಿಸ್ಟಿಗೆ ಹಾಕಬೇಕು, ರೈಟ್? ಸೊ ಇವಾಗ ಏನ ಬರ್ಕೊಬಾರ್ದು? ಅವ್ರ ಚಿಲ್ಡ್ರನ್ಸ್ ಯಾರು? ಬಿ. ಅದ್ರದ್ದು ಏನಂತೀರ? ಹೆಚ್ ಆಫ್ ಎನ್ ವ್ಯಾಲ್ಯೂ ಏನು? 7. ನೆಕ್ಸ್ಟ್ ಸಿ ಮತ್ತು 5 ಇದೆ. ಸಿದು 5 ಇದೆ. ನಾನೇನು ಹೇಳಿದೆ? ಕಂಡೀಷನ್ ಇದೆ ಇದರಲ್ಲೇನು? ಅಸೆಂಡಿಂಗ್ ಆರ್ಡರಲ್ಲೇ ನಾವು ಅರೇಂಜ್ ಮಾಡ್ಕೊಳ್ಬೇಕಂತ. ಸೊ ಈ ಥರ ಬರೆದ್ರೆ ತಪ್ಪಾಗುತ್ತೆ. ಸೊ ಡೋಂಟ್ ರೈಟ್ ಲೈಕ್ ದಿಸ್. ಆಮೇಲೆ ಹೆಂಗೆ ಬರೀಬೇಕು ಅಂದರೆ, ಸೊ ಸಿ ಆಫ್ 5, ಬಿ ಆಫ್ 7. ಓಕೆ, ಬಿ ಆಫ್ 7. ನೆಕ್ಸ್ಟ್ ಕ್ಲೋಸ್ಡ್ ಲಿಸ್ಟಲ್ಲಿ ಏನು ಮಾಡಬೇಕು? ಯಾವುದನ್ನ ನಾವು ಇವಾಗ ವಿಸಿಟ್ ಮಾಡಿದ್ದು? ಎನ ವಿಸಿಟ್ ಮಾಡಿದ್ದು, ರೈಟ್? ಸೊ ಎ ಆಫ್ ಅದರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಹ್ಯೂರಿಸ್ಟಿಕ್ ಅಂತೀನಿ, ಪಾತ್ ಕಾಸ್ಟ್ ಏನಿರುತ್ತೆ? ಪಾತ್ ಕಾಸ್ಟು ಎಫ್ ಆಫ್ ಎ ಪ್ಲಸ್ ಹೆಚ್ ಆಫ್ ಎ, ರೈಟ್? ಸೊ ಎಫ್ ಆಫ್ ಎ ಏನಿದೆ? ಪಾತ್ ಕಾಸ್ಟು 0 ಪ್ಲಸ್ ಹೆಚ್ ಆಫ್ ಎ ಏನಿರುತ್ತೆ? 5. ಸೊ 5 ಇದನ್ನು ಬರೆಯಂಗಿದ್ರೆ ಬರೀರಿ. ಇಟ್ ಈಸ್ ನಾಟ್ ನೆಸೆಸಿಟಿ ಅಂದರೆ ಇಲ್ಲಿ ಬರೆಯೋದು ಕ್ಲೋಸ್ಡ್ ಲಿಸ್ಟಲ್ಲಿ 5 ಅಂತ ಬರೆಯೋದು. ಆಮೇಲೆ ನಾನು ಏನಕ್ಕೆ ಈ ಥರ ಬರ್ಕೊತಾ ಇದ್ದೀನಿ ಅಂತ ಅಂದರೆ, ಸೊ ಪೀಪಲ್ ವಿಲ್ ಗೆಟ್ ಟು ನೋ ಅಂತ. ಓಕೆ, ಸೊ ಇವಾಗ ನಾವು ಯಾವುದಕ್ಕೆ ಎಫ್ ಆಫ್ ಎನ್ ಕಡಿಮೆ ವ್ಯಾಲ್ಯೂ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ, ರೈಟ್? ಸೊ ಇವಾಗ ಸಿ ಕಡಿಮೆ ಇದೆಯಾ, ಬಿ ಕಡಿಮೆ ಇದೆಯಾ? ಸಿಗೆ ಅಲ್ವಾ? ಸೊ ನಾವಿವಾಗ ಸಿನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ. ಸೊ ಸ್ಟೆಪ್ 3 ಏನು ಮಾಡ್ತೀನಿ ನಾನು? ಎಕ್ಸ್ಪ್ಯಾಂಡ್ ಸಿ. ಸೊ ಸಿನ ಎಕ್ಸ್ಪ್ಯಾಂಡ್ ಮಾಡಿದಾಗ ಚಿಲ್ಡ್ರನ್ ಯಾರಿದ್ದಾರೆ? ಇ ಮಾತ್ರ ಚಿಲ್ಡ್ರನ್ ಇರೋದು. ಸೊ ಇ
ಓಕೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ಎಫ್ ಆಫ್ ಇನ ಕಂಡುಹಿಡಿಬೇಕು. ಎಫ್ ಆಫ್ ಇ ಅಂದರೆ ಜಿ ಆಫ್ ಇ ಪ್ಲಸ್ ಹೆಚ್ ಆಫ್ ಇ. ಜಿ ಆಫ್ ಇ ವ್ಯಾಲ್ಯೂ ಏನು? ಜಿ ಆಫ್ ಇ ವ್ಯಾಲ್ಯೂ ಇವಾಗ ಎ ಟು ಸಿ ಟು ಇ, 1 + 1 is 2, ರೈಟ್. 2 ಪ್ಲಸ್ ಹೆಚ್ ಆಫ್ ಇ. ಹೆಚ್ ಆಫ್ ಇ ಅಂದರೆ ಸೊ ಅದ್ರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಸೊ ಹೆಚ್ ಆಫ್ ಇ ಬಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ 2 + 3 ಬಂದು 5 ಇದೆ, ರೈಟ್. ಸೊ ನೆಕ್ಸ್ಟ್, ಸೊ ಇಲ್ಲಿ ಹೆಚ್ ಆಫ್ ಇ ಅಷ್ಟೇ ಇರೋದು, ಯಾಕಂದರೆ ಸಿಗೆ ಚಿಲ್ಡ್ರನ್ ಇರೋದು ಇ ಮಾತ್ರ. ಸೊ ಇದನ್ನು ನಾನು ಓಪನ್ ಲಿಸ್ಟಿಗೆ ಹಾಕ್ಕೊಬೇಕು, ರೈಟ್. ಸೊ ಓಪನ್ ಲಿಸ್ಟಲ್ಲಿ ಆಲ್ರೆಡಿ ಏನಿತ್ತು, ಸಿ ಮತ್ತು ಬಿ ಇತ್ತು. ಸಿ ವಿಸಿಟ್ ಆಗಿರೋದ್ರಿಂದ ನಾನು ಕ್ಲೋಸ್ಡ್ ಲಿಸ್ಟಿಗೆ ಹಾಕ್ಕೊತೀನಿ. ಬಿ 7 ಇದೆ ಮತ್ತು ಇಗೆ 5 ಬಂದಿದೆ. ಸೊ ಫಸ್ಟು ಇನ ಹಾಕ್ಕೊಳ್ತೀನಿ. ಇ ಆಫ್ 5, ಬಿ ಆಫ್ 7, ಕರೆಕ್ಟ್. ನೆಕ್ಸ್ಟ್ ಕ್ಲೋಸ್ಡ್ ಲಿಸ್ಟಲ್ಲಿ ಏನು ಮಾಡ್ಕೊತೀನಿ, ಕ್ಲೋಸ್ಡ್ ಲಿಸ್ಟಲ್ಲಿ ಸೊ ಆಲ್ರೆಡಿ ಎ ಇತ್ತು ಮತ್ತು ನಾನು ಎನ ಎಕ್ಸ್ಪ್ಲೋರ್ ಮಾಡಿದೆ, ಸಿನ ಎಕ್ಸ್ಪ್ಲೋರ್ ಮಾಡಿದೆ, ಕರೆಕ್ಟ್, ಅಷ್ಟೇ. ಸೊ ಇಲ್ಲಿ ನೀವು ಬರ್ಕೊಳ್ಬೋದು ಗ್ರಾಫು. ಸೊ ಎ ಟು ಸಿ ಟು ಇ ಅಂತ, ಓಕೆ. ನೆಕ್ಸ್ಟ್, ಸೊ ಇವಾಗ ನಾನು ಸ್ಟೆಪ್ 4 ಏನು ಮಾಡ್ತೀನಿ, ಸೊ ಯಾವುದಕ್ಕೆ ಕಡಿಮೆ ಹ್ಯೂರಿಸ್ಟಿಕ್, ನಾಟ್ ಹ್ಯೂರಿಸ್ಟಿಕ್, ಎಫ್ ಆಫ್ ಎನ್ ವ್ಯಾಲ್ಯೂ ಯಾವುದಕ್ಕೆ ಕಡಿಮೆ ಇದೆ, ಇಗೆ ಕಡಿಮೆನಾ ಬಿಗೆ ಕಡಿಮೆನಾ, ಇ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಇನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಇನ ಎಕ್ಸ್ಪ್ಯಾಂಡ್ ಮಾಡಿದಾಗ ಯಾರಿರ್ತಾರೆ, ಗೋಲ್. ಸೊ ಗೋಲ್ ಅಂದರೆ ಜಿ, ರೈಟ್. ಸೊ ಹೀಗೆ ಜಿ ಬಂದು ಅವ್ರದ್ದು ಚೈಲ್ಡ್ ನೋಡ್ ಆಗಿರ್ತಾರೆ. ನಾನು ಎಫ್ ಆಫ್ ಜಿ ಕಂಡುಹಿಡಬೇಕು. ಜಿ ಆಫ್ ಜಿ ಪ್ಲಸ್ ಹೆಚ್ ಆಫ್ ಜಿ. ಜಿ ಆಫ್ ಜಿ ಅಂತ ಅಂದರೆ ಪಾತ್ ಕಾಸ್ಟ್. ಸೊ ಎ ಇಂದ ಸಿ ಇಂದ ಇ ಇಂದ ಜಿ. 1 + 1 + 1 is 3. ಸೊ 3 + 0 ಎಷ್ಟು ಬರುತ್ತೆ, ಎಫ್ ಆಫ್ ಜಿ ವ್ಯಾಲ್ಯೂ 3 ಬರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಓಪನ್ ಲಿಸ್ಟಲ್ಲಿ ಏನು ಮಾಡ್ತೀನಿ, ಇ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ನಾನು ಅವಾಗೆ. ಸೊ ಅದಕ್ಕೆ ನಾನು ಜಿ ಹಾಕ್ಕೊಳ್ತೀನಿ. ಜಿ ಆಫ್ 3, ಬಿ ಆಫ್ 7. ನೆಕ್ಸ್ಟ್ ಕ್ಲೋಸ್ಡ್ ಲಿಸ್ಟಲ್ಲಿ ಏನಾಗಿರುತ್ತೆ, ಸೊ ಎ ಮತ್ತು ಸಿ. ಸೊ ಇವಾಗ ಯಾರನ್ನ ಎಕ್ಸ್ಪ್ಲೋರ್ ಮಾಡಿದ್ದು, ನಾನು ಇನ ಎಕ್ಸ್ಪ್ಲೋರ್ ಮಾಡಿದ್ದು. ಆಮೇಲೆ ಇವಾಗ ನೆಕ್ಸ್ಟ್ ನಾನು ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ, ಸೊ ಈ ಸ್ಟೆಪ್ಪಲ್ಲಿ ನಾನು ಯಾರನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಜಿ ಮಾಡಬೇಕಾ ಬಿ ಮಾಡಬೇಕಾ, ಜಿ ಅಲ್ವಾ. ಸೊ ಎಕ್ಸ್ಪ್ಯಾಂಡ್ ಜಿಗೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ. ಫಸ್ಟು ಜಿಗೆ ಯಾವುದೇ ರೀತಿ ಚಿಲ್ಡ್ರನ್ ಇಲ್ಲ ಮತ್ತು ಹೆಚ್ ಆಫ್ ಜಿ ವ್ಯಾಲ್ಯೂ ಬಂದು 0 ಇದೆ. ಸೊ ದೆನ್ ಇಟ್ ಈಸ್ ಅ ಗೋಲ್ ನೋಡ್. ಸೊ ಇಲ್ಲಿಗೆ ನಾನು ನನ್ನ ಒಂದು ಏನಂತೀರ ಪ್ರೊಸೀಜರ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಬಿಕಾಸ್ ಜಿ ಈಸ್ ಗೋಲ್, ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಪಾತ್ನ ಜನ್ರೇಟ್ ಮಾಡಬೇಕು. ಸೊ ಏನು ಫಸ್ಟ್ ನಾನು ಎನ ಸೆಲೆಕ್ಟ್ ಮಾಡಿದ್ದೆ, ಅದಾದಮೇಲೆ ಎನ ಎಕ್ಸ್ಪ್ಯಾಂಡ್ ಮಾಡಿದೆ, ಅದಾದಮೇಲೆ ಸಿನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ, ಸಿನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಇನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ, ಇನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಯಾರನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಮತ್ತು ಜಿನ ಎಕ್ಸ್ಪ್ಯಾಂಡ್ ಮಾಡಿದೆ. ಸೊ ಇವಾಗ ನನಗೆ ಜಿ ಬಂದು ಗೋಲ್ ನೋಡ್ ಸಿಕ್ತು. ಸೊ ದಿಸ್ ಇಸ್ ವಾಟ್ ಏನಂತೀರ ಒಂದು ಪಾತ್. ಸೊ ಇದ್ರದ್ದು ಬೇಕಾದರೆ ನಾವು ಲೆಂತ್ ಕೂಡ ಕಂಡುಹಿಡಿಬೋದು. ಸೊ ಎಲ್ಲದಕ್ಕೂ 1 ಇತ್ತು. ಸೊ ಏನನ್ಬೋದು, ಸೊ 3 ಮಿನಿಮಮ್ ಕಾಸ್ಟ್ ಬಂದು 3, ದಟ್ಸ್ ಇಟ್. ಸೊ ಇದು ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನಾವು ಇವಾಗ ಗ್ರೀಡಿ ಬಿ ಎಫ್ ಎಸ್ ಮಾಡೋಣ. ಸೊ ಗ್ರೀಡಿ ಬಿ ಎಫ್ ಎಸ್ ಕಾನ್ಸೆಪ್ಟ್ ಗೊತ್ತಲ್ವಾ ನಿಮಗೆ. ಸೊ ಗ್ರೀಡಿ ಬಿ ಎಫ್ ಎಸ್ ಏನು, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಹೆಚ್ ಆಫ್ ಎನ್. ಯಾರಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ರೈಟ್. ಸೊ ಇವಾಗ ನಾವು ಸ್ಟೆಪ್ 1ನಲ್ಲಿ ಏನು ಮಾಡೋಣ ಅಂದರೆ, ಸೊ ಫಸ್ಟಿಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ನೋಡು. ಯಾವುದು ಸ್ಟಾರ್ಟ್ ನೋಡು, ಎ ಬಂದು ಸ್ಟಾರ್ಟ್ ನೋಡು, ರೈಟ್. ಸೊ ಸ್ಟಾರ್ಟ್ ಎಟ್ ಎ, ಓಕೆ, ಸ್ಟಾರ್ಟ್ ಎಟ್ ಎ. ಸೊ ಇವಾಗ ಓಪನ್ ಲಿಸ್ಟಲ್ಲಿ ಏನಿರುತ್ತೆ, ಓಪನ್ ಲಿಸ್ಟಲ್ಲಿ ಸದ್ಯಕ್ಕೆ ಎ ಇರುತ್ತೆ. ಕ್ಲೋಸ್ಡ್ ಲಿಸ್ಟಲ್ಲಿ ಏನಿರುತ್ತೆ, ಕ್ಲೋಸ್ಡ್ ಲಿಸ್ಟಲ್ಲಿ ನಲ್ ಇರುತ್ತೆ, ಓಕೆನಾ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸೊ ಎ ಒಂದೇ ಆಪ್ಷನ್ ಇರೋದ್ರಿಂದ ನಾನು ಸ್ಟೆಪ್ 2ಅಲ್ಲಿ ಏನು ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಎ ಮಾಡ್ತೀನಿ. ಎನ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಅವ್ರ ಚಿಲ್ಡ್ರನ್ಸ್ ಯಾರು ಇರ್ತಾರೆ, ಬಿ ಮತ್ತು ಸಿ ಅಲ್ವಾ. ಸೊ ಬಿ ಮತ್ತು ಸಿ ಅವ್ರ ಚಿಲ್ಡ್ರನ್ಸ್ ಆದರೆ ಸೊ ಅದಕ್ಕೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು, ಬಿಗೆ 6 ಇದೆಯಾ, ಸಿಗೆ 4 ಇದೆಯಾ. ಸೊ 6 ಮತ್ತು 4 ಅಂತ ಬರ್ಕೊಳ್ತೀನಿ, ರೈಟ್. ಸೊ ಇದಕ್ಕೆ ಇದ್ರ ಮಧ್ಯ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು ಯಾರ್ದು, 4. ಸೊ ಅದನ್ನು ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಓಪನ್ ಲಿಸ್ಟಲ್ಲಿ ಏನು ಬರೀಬೇಕು, ಸೊ ಇವಾಗ ಎ ಇತ್ತು ಬಟ್ ಎ ವಿಸಿಟ್ ಆಗೋಗಿದೆ. ಸೊ ನಾನು ಕ್ಲೋಸ್ಡ್ ಲಿಸ್ಟಲ್ಲಿ ಬರಿತೀನಿ, ಅವ್ರ ಚಿಲ್ಡ್ರನ್ಸ್ನ ಬರ್ಕೊಳ್ತೀನಿ. ಆಮೇಲೆ ಯಾವಾಗಲೂ ಅಷ್ಟೇ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಸೊ ಬಿ ಬರಲ್ಲ, ಸಿ ಬರುತ್ತೆ, ಸಿ ಆಫ್ 4 ಮತ್ತು ಬಿ ಆಫ್ 6 ಬರುತ್ತೆ. ಅದಾದಮೇಲೆ ಕ್ಲೋಸ್ಡ್ ಲಿಸ್ಟಲ್ಲಿ ಏನು ಬರುತ್ತೆ ಅಂದರೆ, ಕ್ಲೋಸ್ಡ್ ಲಿಸ್ಟಲ್ಲಿ ಎ ಬರುತ್ತೆ,
ಕ್ಲಿಯರಾ? ಕ್ಲೋಸ್ಡ್ ಲಿಸ್ಟಲ್ಲಿ ಎ ಬರುತ್ತೆ. ಸೊ ಇವಾಗ ಇದರಲ್ಲಿ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು ಯಾರು? ಸಿ. ಸೊ ಇವಾಗ ನಾನು ಸ್ಟೆಪ್ 3ಯಲ್ಲಿ ನಾನು ಏನು ಮಾಡ್ತೇನೆ ಅಂದರೆ, ಸ್ಟೆಪ್ 3ಯಲ್ಲಿ ನಾನು ಸಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀನಿ. ಸಿನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ಸಿ ಚಿಲ್ಡ್ರನ್ ಯಾರು? ಸಿ ಚಿಲ್ಡ್ರನ್ ಬಂದು ಇ, ರೈಟ್? ಸಿ ಚಿಲ್ಡ್ರನ್ ಬಂದು ಇ ಆದರೆ, ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಈಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನಿದೆ 3 ಇದೆ. ಓಕೆ, ಸೊ ಇವಾಗ ಓಪನ್ ಲಿಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೊ ಆಲ್ರೆಡಿ ಸಿ ಇತ್ತು ಮತ್ತು ಬಿ ಇತ್ತು. ಸಿನ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸೊ ಇನ ನಾನು ಇಲ್ಲಿ ಹಾಕ್ಕೊತೀನಿ, ಯಾಕಂದರೆ ಅದಕ್ಕೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ ಬಿಗೆ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ನಾನು ಕ್ಲೋಸ್ಡ್ ಲಿಸ್ಟಲ್ಲಿ ನಾನು ಏನು ಮಾಡ್ಕೊಳ್ತೀನಿ, ಕ್ಲೋಸ್ಡ್ ಲಿಸ್ಟಲ್ಲಿ ಆಲ್ರೆಡಿ ಏನಿತ್ತು, ಎ ಇತ್ತು. ಆಮೇಲೆ ಇವಾಗ ನಾನು ಯಾವುದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ? ಸಿನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ. ಸೊ ಇದನ್ನು ನಾನು ಕ್ಲೋಸ್ಡ್ ಲಿಸ್ಟಲ್ಲಿ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇನ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕೆ ಅಂದರೆ ಈಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು. ಸೊ ಸ್ಟೆಪ್ 4ಅಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಇನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀನಿ, ರೈಟ್? ಇನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ಸೊ ನಂದು ಓಪನ್ ಲಿಸ್ಟಲ್ಲಿ ಏನಾಗುತ್ತೆ, ಸೊ ಈಗೆ ಚಿಲ್ಡ್ರನ್ಸ್ ಯಾರಿದ್ದಾರೆ? ಗೋಲ್ ಇದ್ದಾರೆ. ಸೊ ಗೋಲ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 0 ಇರುತ್ತೆ. ಸೊ ಓಪನ್ ಲಿಸ್ಟಲ್ಲಿ ನಾನು ಏನು ಮಾಡ್ತೀನಿ, ಸೊ ಗೋಲ್ ಜಿ ಆಫ್ 0 ಮತ್ತು ಬಿ ಆಫ್ 6 ಮುಂಚೆನೇ ಇತ್ತು. ಸೊ ಕ್ಲೋಸ್ಡ್ ಲಿಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಎ ಇತ್ತು, ಸಿ ಇತ್ತು, ಮತ್ತು ಇವಾಗ ನಾನು ಇನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ, ರೈಟ್? ಅಷ್ಟೇ, ಇನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ. ಸೊ ಇವಾಗ ನೆಕ್ಸ್ಟು ಯಾರನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು, ಯಾರನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು? ಜಿನ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು. ಸೊ ಜಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳೋದು ಅಂದರೆ, ಸೊ ಇವಾಗ ಜಿ ತೊಗೊಂಡೆ, ಮುಂದೆ ಯಾರು ಅವರಿಗೆ ಚಿಲ್ಡ್ರನ್ಸ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಜೆ ಈಸ್ ಅ ಗೋಲ್. ಸೊ ಹಿಯರ್ ಐ ವಿಲ್ ಬಿ ಸ್ಟಾಪಿಂಗ್ ಮೈ ಪ್ರೋಸೆಸ್, ಕರೆಕ್ಟ್? ಸೊ ಇದಕ್ಕೆ ನಿಮಗೆ ಪಾತ್ ಏನು ಬರುತ್ತೆ? ಎ ಟು ಸಿ, ಸಿ ಟು ಇ, ಇ ಟು ಜಿ. ಇಷ್ಟು ಕ್ಲಿಯರ್ ಆಯಿತಾ? ಸೊ ಇಷ್ಟು ಕ್ಲಿಯರ್ ಆದಮೇಲೆ ಸೊ ದಿಸ್ ಇಸ್ ದ ಎಂಡಿಂಗ್ ಆಫ್ ದ ಎ ಸ್ಟಾರ್ ಮತ್ತು ಬಿ ಎಫ್ ಎಸ್. ಓಕೆ, ಸೊ ಮಾಡ್ಯೂಲ್ 3ಇಂದ ನಿಮಗೆ ಎ ಸ್ಟಾರ್ ಬಿ ಎಫ್ ಎಸ್ ಅಪ್ಲೈ ಮಾಡೋದಕ್ಕೆ ಬಂದರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್. ಯು ಕ್ಯಾನ್ ಸ್ಕೋರ್ ವೆರಿ ವೆಲ್ ಇನ್ ಮಾಡ್ಯೂಲ್ 3. ಆಮೇಲೆ ಮಾಡ್ಯೂಲ್ 4ಅಲ್ಲಿ ಬಂದರೆ ಯಾವುದೇ ರೀತಿ ಅದರಲ್ಲಿ ಪ್ರಾಬ್ಲಮೆಟಿಕ್ ಇಲ್ಲ, ಈ ಥರ ಗ್ರಾಫ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲ. ಸೊ ನಾವು ಮಾಡ್ಯೂಲ್ 5ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅದನ್ನು ನೋಡಿಬಿಡೋಣ. ಸೊ ಮಾಡ್ಯೂಲ್ 4ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಲೈಕ್ ಥಿಯೋರಿಟಿಕಲ್, ಲಾಜಿಕಲ್ ಆಗಿ ಥಿಯೋರಿಟಿಕಲ್ ಇರುತ್ತೆ. ಓಕೆನಾ? ಸೊ ನೀವು ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಮಾಡ್ಯೂಲ್ 4. ಯು ಹ್ಯಾವ್ ಟು ವರ್ಕ್ ಇಟ್, ಯು ಹ್ಯಾವ್ ಟು ಥಿಂಕ್. ಓಕೆನಾ? ಅದನ್ನು ಸೊ ಬಿಕಾಸ್ ಅದು ತುಂಬ ಪ್ರಾಬ್ಲಮ್ಸ್ ಹೆಂಗಿದ್ದು ಅಂದರೆ ಮಾಡ್ಯೂಲ್ 4ಅಲ್ಲಿ ಅದು ಪ್ರಾಬ್ಲಮ್ಸ್ ಅಲ್ಲ, ಲೈಕ್ ಇಟ್ ಈಸ್ ಬೇಸಿಕಲಿ ಅ ಲಾಜಿಕಲ್ ಥಿಂಕಿಂಗ್. ಲೈಕ್ ಇವಾಗ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ ಮುಖಾಂತರ ಇವಾಗ ಒಂದು ಸ್ಟೇಟ್ಮೆಂಟು ಟ್ರೂ ಇದೆಯಾ ಇಲ್ವಾ, ಸೊ ಈ ಥರ ಕೇಳ್ತಾರೆ. ಸೊ ಹಂಗಂದರೆ ನಿಮಗೆ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ದು ರೂಲ್ಸ್ ಗೊತ್ತಿರಬೇಕು. ಓಕೆನಾ? ಸೊ ಅದರಿಂದ ಸೊ ಮಾಡ್ಯೂಲ್ 4 ಡಸಂಟ್ ಹ್ಯಾವ್ ಲೈಕ್ ದಿಸ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ ಲೈಕ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಸೊ ನಾವು ಮಾಡ್ಯೂಲ್ 5 ನೋಡ್ತಾ ಹೋಗೋಣ. ಬರೀ ಒಂದೇ ಪ್ರಾಬ್ಲಮ್ ಇರೋದು ಮಾಡ್ಯೂಲ್ 5ಅಲ್ಲಿ. ಸೊ ಲೆಟ್ಸ್ ಕಂಪ್ಲೀಟ್ ದಟ್. ಓಕೆ, ಇಷ್ಟು ಮುಗಿಸಿದ್ರೆ ಸೊ ಪ್ರಾಬ್ಲಮೆಟಿಕ್ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಇಷ್ಟು ಪ್ರಾಬ್ಲಮ್ಸ್ನ ನಾವು ನೋಡಾದ್ಮೇಲೆ ಸೊ ಯು ಪೀಪಲ್ ಹ್ಯಾವ್ ಟು ಏನಂತೀರ ಶುಡ್ ಬಿ ಕೇಪಬಲ್ ಆಫ್ ಅಟೆಂಡಿಂಗ್ ಎನಿಥಿಂಗ್. ಅವ್ರು ಏನು ಗೊತ್ತಾ, ಗ್ರಾಫ್ ಕೊಡ್ತಾರೆ, ಬಟ್ ಏನಂದರೆ ಏನೋ ಒಂದೊಂದು ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ದ ಮೆಥಡ್ ಆಫ್ ಡೂಯಿಂಗ್ ವಿಲ್ ಬಿ ಸೇಮ್, ಲಾಜಿಕ್ ವಿಲ್ ಬಿ ಸೇಮ್. ಆಮೇಲೆ ಇಲ್ಲಿ ಏನು ಮಿಸ್ ಔಟ್ ಮಾಡಿರ್ಬೋದು ಅಂದರೆ ಒಂದೊಂದು ಸ್ಟೆಪ್ಪಲ್ಲಿ ನೀವು ಗ್ರಾಫ್ನ ತೋರಿಸಿ. ಓಕೆ, ಒಂದೊಂದು ಸ್ಟೆಪ್ಪಲ್ಲೂ ಗ್ರಾಫ್ನ ತೋರಿಸಿ, ದಟ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಅಂದರೆ ಮಾಡೋಕ್ಕಾಗಿಲ್ಲ, ಸೊ ರಿಸಲ್ಟೆಂಟ್ ಗ್ರಾಫ್ ಅಂತ. ಸೊ ಲಾಸ್ಟಲ್ಲಿ ಗ್ರಾಫ್ ಕೂಡ ನೀವು ಬರಿಬೇಕಾಗತ್ತೆ. ಓಕೆ, ಐದರ್ ಲಾಸ್ಟಲ್ಲಾದರೂ ಬರೆದ್ಬಿಟ್ಟು ಬನ್ನಿ, ಒಂದೊಂದು ಸ್ಟೆಪ್ಗಾದರೂ ತೋರಿಸ್ಬಿಟ್ಟು ಬನ್ನಿ. ಸೊ ಮೈ ಸಜೆಷನ್ ಇಸ್ ಲೈಕ್ ಒಂದೊಂದು ಸ್ಟೆಪ್ಗೂ ಕೂಡ ಆ ರಿಸಲ್ಟೆಂಟ್ ಗ್ರಾಫ್ ಅನ್ನೋದು ಬರೀರಿ. ಓಕೆ, ಸೊ ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.